ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಕಡುಬು ರೆಸಿಪಿ ತೋರಿಸ್ತಾ ಇದ್ದೀನಿ. ಕಡುಬುನು ಅಂತಾರೆ, ಉಂಡುಗಡುಬುನು ಅಂತಾರೆ ಇದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಮೆಂತ್ಯ ಕಾಳು ನೆನೆ ಹಾಕ್ಕೊಬಿಟ್ಟು ಮನೆ ಹಾಕಿದ ಮೆಂತ್ಯ ಕಾಳು ಹಾಕಿ ರಾತ್ರೆಲ್ಲ ನೆನೆಸಿರ್ಬೇಕು. ಇದನ್ನು ಚೆನ್ನಾಗಿ ನೆಂದಿರ್ಬೇಕು ಮೆಂತ್ಯ ಕಾಳು. ಅಂಥ ಮೆಂತ್ಯ ಕಾಳನ್ನ ನೀರು ತೆಗೆದ್ಬಿಟ್ಟು ಮೆಂತ್ಯ ಕಾಳು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚೆನ್ನಾಗಿ ಶುಂಠಿ ಎಲ್ಲ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿರೋ ಶುಂಠಿ, ಮತ್ತು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕಿದ ನಂತರ ರುಚಿಗೆ ಎಷ್ಟು ಬೇಕು, ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ಅದ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬೇಕಿದ್ದಕ್ಕೆ. ಬೆಲ್ಲ ಹುಳಿ ಖಾರ ಎಲ್ಲ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಒಂಚೂರು ಇದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಒಂಥರ ಹುಣಸೆಹಣ್ಣ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿರೋ ಅಂಥ ಹುಣಸೆಹಣ್ಣು ಮತ್ತು ನೀರು ಎರಡು ಸಮೇತ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸಿ ಸಣ್ಣದಾಗಿ ಮಿಕ್ಸಿಗೆ ಹಾಕ್ಕೊಬಿಟ್ರೆ ಸೂಪರಾಗಿರೋ ಮೆಂತ್ಯ ಚಟ್ನಿ ರೆಡಿ ಆಗುತ್ತೆ. ಇದು ಕಡುಬಿನ ಜೊತೆ ತಿನ್ನೋಕ್ಕೆ ಕಾಂಬಿನೇಷನ್ ಚಟ್ನಿ. ಮಿಕ್ಸಿ ಹಾಕ್ಬಿಟ್ರೆ ಚಟ್ನಿ ರೆಡಿ. ಓಕೆ, ಚಟ್ನಿ ಆಯಿತು. ಇನ್ನು ಕಡುಬು ಮಾಡೋದು ಹೇಳ್ಕೊಡ್ತೀನಿ. ಕಡುಬು ಮಾಡೋಕ್ಕೆ ಜೋಳದ ಹಿಟ್ಟನ್ನ ಜರಡಿ ಹಿಡ್ಕೊಬಿಟ್ಟು ಅದಕ್ಕೆ ಬಿಸಿನೀರು ಹಾಕಿ ಸ್ಪೂನಲ್ಲಿ ಫಸ್ಟು ತಿರ್ಕೊಬಿಡ್ಬೇಕು. ತಿರುವಿ ಒಂದು 10 ನಿಮಿಷ ಬಿಟ್ಟು, ಅಂದರೆ ಹಿಟ್ಟು ಕಲಸೋಕ್ಕೆ ಕೈ ಮುಟ್ಟೋ ಅಷ್ಟು ಆರಬೇಕು. ಅಷ್ಟು ಆರಿದ್ಮೇಲೆ ನೀಟಾಗಿ ನಾದ್ಕೊಳ್ಳಿ. ನೀವು ಎಷ್ಟು ನೀಟಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಉಂಡುಗಡುಬು ಬರ್ತವೆ, ಒಡೆಯಲ್ಲ, ನೀಟಾಗಿ ಬೇಯ್ತವೆ, ಟೇಸ್ಟಾಗಿರ್ತವೆ. ಹಾಗಾಗಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಬಿಟ್ಟು ಈ ಥರ ಸಣ್ಣ ಉಂಡೆ ಥರ ಮಾಡಿ ಇಟ್ಕೊಂಡು ನಂತರ ಅದನ್ನು ಈ ಥರ ಕೈಯಲ್ಲಿ ದುಂಡಗೆ ಮಾಡಿ, ನಾನು ಮಾಡ್ತಿದ್ದೀನಲ್ಲ ಆ ಥರ ಮಾಡಿಬಿಟ್ಟು ಕೈಯಿಂದ ಈಗ ಬೆಳ್ಳಿಂದ ಈ ಥರ ಪ್ರೆಸ್ ಮಾಡಿ ಇಡಬೇಕು. ಈ ಥರ ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಥರ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಬೇಯ್ತವೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆ ಥರ ಮಾಡಿ ಎಲ್ಲನೂ ಆ ಥರನೇ ಮಾಡಿ ರೆಡಿ ಮಾಡಿ ಇಟ್ಕೊಂಡ ನಂತರ ಒಂದು ಜಾಲರಿ ಪಾತ್ರೆಗೆ ಈ ಥರ ಕಾಟನ್ ಬಟ್ಟೆ ಈ ಥರ ನೆನೆಸ್ಬಿಟ್ಟು ಹಾಕಿ ಅದನ್ನೆಲ್ಲ ಜೋಡಿಸಿಡ್ಬೇಕು. ಜೋಡಿಸಿ ಬಟ್ಟೆನ ಮೇಲ್ಗಡೆಯಿಂದ ಮುಚ್ಚಿಬಿಡ್ಬೇಕು ಪೂರ್ತಿ, ಅಂದರೆ ಸ್ಟೀಮ್ ಒಳಗಡೆ ಇದಾಗಲಿ ಅಂತ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದ್ರ ಮೇಲಿಟ್ಟು ಬೇಯಿಸ್ಕೊಂಡ್ರೆ ಕಡುಬು ರೆಡಿ.